ಹೊಸಕೋಟೆ ಭಾಗದಲ್ಲಿ ಭೀಕರವಾದಂಥ ಆಕ್ಸಿಡೆಂಟ್ ಆಯಿತು ಇವತ್ತು ಬೆಳ್ಳಂಬೆಳಗ್ಗೆ. ಇದರಲ್ಲಿ ಸ್ನೇಹಿತರ ದುರಂತ ಅಂತ್ಯ ಆಗಿದೆ. 6 ಜನ ಕಾರಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದವರು, ಒಬ್ಬರು ಟೂ ವೀಲರ್ ಹೋಗ್ತಾ ಇದ್ದಂಥವ್ರು. ಖುಷಿಯಾಗಿ ಔಟಿಂಗ್ ಅಂತ ಹೋದವರು ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಇದು ಸರಣಿ ಅಪಘಾತ ಆಗಿದ್ದು, 2 ಕಾರು, ಬೈಕು ಮತ್ತು ಟ್ಯಾಂಕರ್ ನಡುವೆ ಸರಣಿ ಅಪಘಾತ ಆಗಿರೋದು. ಅದರಲ್ಲಿ ಮೃತಪಟ್ಟವರ 2 ಮಾಹಿತಿ ಲಭ್ಯ ಆಗಿದೆ. ಉಳಿದವರ ಗುರುತನ್ನು ಪತ್ತೆ ಹಚ್ಚುವ ಕಾರ್ಯ. ಬೆಂಗಳೂರು ಮೂಲದ ಅಶ್ವಿನ್ ಮತ್ತು ಕರಣಲ್ಲಿ ಅಂತೆ ಇಬ್ಬರ ಹೆಸರು. ಇನ್ನುಳಿದವರ ಒಂದು ಗುರುತಿಗಾಗಿ ಪತ್ತೆ ಹಚ್ಚುತ್ತಾ ಇದ್ದಾರೆ. ಪತ್ತೆ ಹಚ್ಚೋದಕ್ಕೆ ಕಾರ್ಯಗತರಾಗಿದ್ದಾರೆ. ಸದ್ಯ ಸ್ಥಳದಲ್ಲಿ ಕೇಂದ್ರ ವಲಯ ಐಜಿಪಿ ಲಾಬುರಾಮ್, ಎಸ್ಪಿ ಚಂದ್ರಕಾಂತ್ ಅವರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆಯ ಎಂ ಸತ್ಯವಾಲ ಬಳಿ ಈ ಭೀಕರ ಆಕ್ಸಿಡೆಂಟ್ ಆಗಿದ್ದು ಸರಣಿ ಅಪಘಾತ. 2 ಕಾರು, 1 ಕ್ಯಾಂಟರ್, 1 ಬೈಕ್ ಸರಣಿ ಅಪಘಾತ ಆಗಿದ್ದು, ಅದರಲ್ಲಿ ಒಂದೇ ಕಾರಿನಲ್ಲಿ ಪ್ರಯಾಣ ಬೆಳೆಸುತ್ತಿದ್ದ 6 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 2 ಗುರುತು ಪತ್ತೆ ಹಚ್ಚಲಾಗಿದೆ. ಇಬ್ಬರಲ್ಲಿ ಬೆಂಗಳೂರು ಮೂಲದ ಅಶ್ವಿನ್ ಮತ್ತು ಕರಣ್ ಅನ್ನೋದು ಗೊತ್ತಾಗಿದೆ. ಎಲ್ಲರೂ ಫ್ರೆಂಡ್ಸು, ಎಲ್ಲ ಒಟ್ಟಿಗೆ ಟ್ರಿಪ್ಗೆ ಹೋಗ್ತಾ ಇದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಜೊತೆಗೆ ಅಲ್ಲೇ ಅಂದರೆ ದೇವನಹಳ್ಳಿಯ ಭಾಗದವರೇ ಆದಂತಹ ಬೈಕ್ ಸವಾರರೊಬ್ಬರು ಮೃತಪಟ್ಟಿದ್ದಾರೆ. ಟೋಟಲ್ 7 ಜನ ಸಾವನ್ನಪ್ಪಿರೋದು. ದೇವನಹಳ್ಳಿ ಮೂಲದ ಬೈಕ್ ಸವಾರ ಗಗನ್ ಅವರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಆಕ್ಸಿಡೆಂಟ್ ಆದ ಸ್ಥಳದಲ್ಲಿ ಕೇಂದ್ರ ವಲಯದ ಐಜಿಪಿ ಲಾಬುರಾಮ್ ಮತ್ತು ಎಸ್ಪಿ ಚಂದ್ರಕಾಂತ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಒಂದಷ್ಟು ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಕ್ಯಾಂಟರ್ನ ಚಕ್ರ ಕಳಚಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದರೆ ಅದರ ಅಪಘಾತದ ತೀವ್ರತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ ಫೋನ್ ಸಂಪರ್ಕದಲ್ಲಿ. ರಾಮಾಂಜಿ, ಈಗ ಮೃತರಲ್ಲಿ ಒಂದೇ ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಿದ್ದ 6 ಜನ ಎಲ್ಲರೂ ಕೂಡ ಫ್ರೆಂಡ್ಸ್ ಅಂತನ, ಜೊತೆಗೆ ಮೃತರ ಗುರುತು ಪತ್ತೆ ಹಚ್ಚುವ ಕಾರ್ಯ ಈಗ ಹೆಂಗೆ ಹೋಗ್ತಾ ಇದೆ? ಬೆಂಗಳೂರು ಸಮೀಪ ಭೀಕರ ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತದಲ್ಲಿ ಒಟ್ಟು 7 ಜನ ಮೃತಪಟ್ಟಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಕೇಂದ್ರ ವಲಯದ ಐಜಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಒಂದು ಅಪಘಾತದಲ್ಲಿ ಬೈಕ್ ಸವಾರರ ಮೃತದೇಹ ಈಗ ಗುರುತು ಪತ್ತೆಯಾಗಿದೆ. ದೇವನಹಳ್ಳಿ ಮೂಲದ ಗಗನ್ ಅಂತ ಬೈಕ್ ಸವಾರನ ಮೃತದೇಹ ಪತ್ತೆಯಾಗಿದೆ. ಇನ್ನು ಕಾರ್ನಲ್ಲಿದ್ದಂತ ಒಟ್ಟು 6 ಜನ ಏನಂತಂದ್ರೆ ಇವರೆಲ್ಲರೂ ಸಹ ಸ್ನೇಹಿತರು. ಒಂದು ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಈಗ ಏನಂತಂದ್ರೆ ಪ್ರವಾಸ ಅಥವಾ ಲಾಂಗ್ ಡ್ರೈವ್ ಬಂದಂತ ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸಬಹುದು ಅನ್ನೋ ಶಂಕೆ ವ್ಯಕ್ತ ಇದೆ. ಈ ಒಂದು ಕಾರ್ನಲ್ಲಿದ್ದ 2 ಒಂದು ಮೃತದೇಹ ಈಗ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಒಬ್ರು ಅಶ್ವಿನ್ ಮತ್ತೆ ಮತ್ತೊಬ್ರು ಕರಣ್ ಅಲ್ಲಿ ಅಂತ ಇಬ್ಬರ ಮೃತದೇಹ ಈಗ ಪತ್ತೆಯಾಗಿದೆ. ಇನ್ನು 4 ಮೃತದೇಹ ಇನ್ನ ಪತ್ತೆಗಾಗಿ ಪೊಲೀಸರು ಏನಂತಂದ್ರೆ ಅಲ್ಲಿ ತನಿಖೆ ನಡೆಸ್ತಾರೆ. ಈಗಾಗಲೇ ಕುಟುಂಬಸ್ಥರು ಸಹ ಹೊಸಕೋಟೆ ನಗರದ ಎಂಇಜೆ ಹಾಸ್ಪಿಟಲ್ ಬರೀ ಬರ್ತಾ ಇದ್ದಾರೆ. ಈಗ ಎಲ್ಲಾ ಸಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನಷ್ಟೇ 4 ಮೃತದೇಹ ಪತ್ತೆ ಆಗ್ಬೇಕಾಗಿದೆ. ಪ್ಲಸ್ ಅವರ ಮೂಲ ಅಂದ್ರೆ ಅವ್ರ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಏನಂತಂದ್ರೆ ಆ ಸ್ಥಳದಲ್ಲಿ ಪದೇ ಅಪಘಾತಗಳು ಸಂಭವಿಸ್ತಾನೆ ಇರ್ತವೆ. ಇಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಾರ್ವಜನಿಕರು ಸಹ ಸ್ಥಳೀಯರು ಅಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ರಾಮಾಂಜಿ ಡೀಟೇಲ್ಸ್ಗಾಗಿ. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ ಎಕ್ಸ್ಯೂ ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಯಾರು ಅವರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಗಾಡಿ ಎಕ್ಸ್ಯೂಯಲ್ಲಿ ಈಗ ನಾವು ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತೆ ಎಕ್ಸ್ಯೂಲಿ ಇಬ್ಬರು ನಾವು ಐಡೆಂಟಿಫೈ ಆಗಿದೆ. ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ. ಅದರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಮೂಲಕ ಯಾವ ಕಡೆ ಈಗ ಇದರಲ್ಲಿ ಇಬ್ರು ಗೊತ್ತಾಗಿದೆ. 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಬಾಕಿ ಅವ್ರದ್ದು ಈಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಸರ್ಕಾರ ಅವ್ರು ಏನಾದ್ರು ಡ್ರಿಂಕ್ಸ್ ಮಾಡಿರೋದೇನಾದ್ರು ಅದು ಈಗ ನಾವು ಏನ್ ಹೇಳಕ್ಕಾಗಲ್ಲ. ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ